ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ನೀವೆಲ್ಲರೂ ಪ್ರಾರ್ಥನೆಯಿಂದ, ನಿರೀಕ್ಷೆಯಿಂದ, ಸಂತೋಷದಿಂದ ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯಲ್ಲಿ ಭಾಗವಹಿಸುತ್ತಿದ್ದೀರಾ. ಇದೊಂದು ಉಳಿತಾಗಿದೆ, ಅನುಗ್ರಹವಾಗಿದೆ, ಆಶೀರ್ವಾದವಾಗಿದೆ. ಕಾರಣ 1-2 ವ್ಯಕ್ತಿಗಳಲ್ಲ ಈ ಶುಶ್ರೂಷೆಯಲ್ಲಿ ಭಾಗವಹಿಸುತ್ತಿರುವುದು. ಲಕ್ಷಗಟ್ಟಲೆ ವ್ಯಕ್ತಿಗಳು, ಕುಟುಂಬಗಳು, ಅನೇಕ ವ್ಯಕ್ತಿಗಳು ಒಂದೇ ಕೊಡೆಯ ಕೆಳಗೆ ಎಂಬ ರೀತಿಯಲ್ಲಿ ಪ್ರಾರ್ಥನೆಯಲ್ಲಿ ಒಟ್ಟಾಗಿರುವುದು. ಇಂದು ದೇವರ ಅನುಗ್ರಹ ನಮ್ಮ ಮೇಲೆ ಸುರಿಯಲ್ಪಡಲಿ. ದೇವರು ಅನುಗ್ರಹಿಸಿದ ಶುಶ್ರೂಷೆಯಾಗಿದೆ. ಆದುದರಿಂದ ಆಗಿದೆ, ಪ್ರತಿನಿತ್ಯ ದೇವರ ಅನುಗ್ರಹಗಳನ್ನು ಅನುಭವಿಸುವ ರೀತಿ ದೇವರ ಕಾರ್ಯಗಳು ಈ ಶುಶ್ರೂಷೆಯಲ್ಲಿ ಪ್ರಕಟವಾಗುತ್ತಿದೆ. ಆಮೇನ್. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ಎಂದು ನಮಗೆ ಪ್ರಾರ್ಥಿಸೋಣ. ನಮಗೆ ವಿಶ್ವಾಸದಿಂದ, ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಲೂಕನ ಶುಭ ಸಂದೇಶ 8ನೇ ಅಧ್ಯಾಯ 11ರಿಂದ 13ರವರೆಗೆ ವಾಕ್ಯವನ್ನು ಆಲಿಸೋಣ. ಸಾಮರ್ಥ್ಯ ಅರ್ಥ ಹೀಗಿದೆ: ಬೀಜ ಎಂದರೆ ದೇವರ ವಾಕ್ಯ. ಕಾಲ್ದಾರಿಯಲ್ಲಿ ಬಿದ್ದ ಬೀಜಗಳು ಎಂದರೆ ಆ ವಾಕ್ಯವನ್ನು ಕೇಳಿದವರು, ಆದರೆ ಅವರು ವಿಶ್ವಾಸಿಸಿ ಜೀವೋದ್ಧಾರವನ್ನು ಪಡೆಯದಂತೆ ಪಿಶಾಚಿ ಬಂದು ಆ ವಾಕ್ಯವನ್ನು ಅವರ ಹೃದಯದಿಂದ ಕೂಡಲೇ ತೆಗೆದು ಬಿಡುತ್ತದೆ. ಕಲ್ಲು ಭೂಮಿಯ ಮೇಲೆ ಬಿದ್ದ ಬೀಜಗಳು ಎಂದರೆ ದೇವರ ವಾಕ್ಯವನ್ನು ಕೇಳಿ ಸಂತೋಷದಿಂದ ಸ್ವೀಕರಿಸುವವರು. ಅದು ಅವರಲ್ಲಿ ಬೇರೂರದ ಕಾರಣ ಅವರು ಸ್ವಲ್ಪ ಕಾಲ ವಿಶ್ವಾಸಿಸುತ್ತಾರೆ, ಶೋಧನೆಯ ಸಮಯದಲ್ಲಿ ಅದನ್ನು ತೊರೆದು ಬಿಡುತ್ತಾರೆ. ಪ್ರಿಯರೇ, ಒಂದು ಮಾತನ್ನು ನೀವು ಗಮನಿಸಿದ್ದೀರಾ? ವಾಕ್ಯವನ್ನು ಏಕೆಯಾಗಿದೆ ತೆಗೆದು ಹಾಕುವುದು? ಪಿಶಾಚಿಗೆ ಏನು ಈ ವಾಕ್ಯ ತೆಗೆದು ಹಾಕಲು ಇಷ್ಟೊಂದು ಆಸಕ್ತಿ, ಇಷ್ಟೊಂದು ಇಷ್ಟ? ದೇವರ ವಾಕ್ಯ ಒಂದು ಕೀಲಿಯ ರೀತಿಯಾಗಿದೆ. ಎಷ್ಟು ದೊಡ್ಡ ಪೆಟ್ಟಿಗೆಯಲ್ಲಿ ಆದರೂ, ಎಷ್ಟು ದೊಡ್ಡ ಗುಂಡಿಯಲ್ಲೂ ಆದರೂ ಆ ಪೆಟ್ಟಿಗೆ ತೆಗೆದು ಹೊರಗೆ ಬರಲು ದೇವರ ವಾಕ್ಯವೆಂಬ ಕೀ ಸಾಕು. ಹಲ್ಲೆಲೂಯಾ, ಆಮೆನ್. ಯಾವ ಬಂಧನವಾದರೂ ಒಡೆದು ಹಾಕಲು ದೇವರ ವಾಕ್ಯ ಸಾಕು. ಪ್ರಿಯರೇ, ಪಿಶಾಚಿಗೆ ನಮ್ಮ ಒಳಗೆ ಇರುವ ದೇವರ ವಾಕ್ಯವನ್ನು ತೆಗೆದು ಹಾಕಲು ಯಾವ ಆಸೆ, ಯಾವ ಉತ್ಸಾಹ ಇರಬಹುದು? ನಮ್ಮ ಕೈಯಲ್ಲಿ ಇರುವ ಹಣವನ್ನು ತೆಗೆದು ಹಾಕುತ್ತದೆ ಎಂದಲ್ಲ, ನಮ್ಮ ಒಳಗೆ ಇರುವ ದೇವರ ವಾಕ್ಯವನ್ನು ತೆಗೆದು ಹಾಕುತ್ತದೆ ಎಂದು. ಏಕೆಂದರೆ ನಾವು ವಿಶ್ವಾಸಿಸಲು, ರಕ್ಷಣೆ ಹೊಂದಲು ಸಾಧ್ಯವಾಗಬಾರದು ಎಂದು. ಆಗ ಪ್ರಿಯರೇ, ಪಿಶಾಚಿಗೂ ಸಹ ಗೊತ್ತು, ದೇವರ ವಾಕ್ಯ ನಿನ್ನಲ್ಲಿ ಬಂದರೆ, ನಿನ್ನ ಕುಟುಂಬದಲ್ಲಿ ಬಂದರೆ ಅದೊಂದು ದೇವರ ಅನುಗ್ರಹಕ್ಕೆ ತಲುಪಿಸುತ್ತದೆ ಎಂದು. ವಾಕ್ಯವು ಅನುಗ್ರಹದ ನಡುವೆ ಸಂಬಂಧವಿದೆ ಎಂದು. ವಾಕ್ಯದಲ್ಲಿ ಆಗಿದೆ ಅನುಗ್ರಹ ಪ್ರಕಟವಾಗುವುದು ಎಂದು. ಅನೇಕ ಹೃದಯದಲ್ಲಿ, ಕುಟುಂಬದಲ್ಲಿ ವಾಕ್ಯವಾಗುವ ಬೀಜ ಪ್ರಸರಿಸಲು ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯನ್ನು ದೇವರು ನಿಯೋಗಿಸಿದ್ದಾರೆ. ಆಲಿಸುವ ಒಂದೊಂದು ವಾಕ್ಯವು ಪಿಶಾಚಿ ತೆಗೆದುಕೊಂಡು ಹೋಗಲು ಸಾಧ್ಯವಾಗದ ರೀತಿಯಲ್ಲಿ ನಿಮ್ಮ ಹೃದಯದಲ್ಲಿ ಪ್ರಸರಿಸಲಿ. ಆಮೇನ್, ಹಲ್ಲೆಲೂಯಾ. ನಿಮ್ಮ ಕುಟುಂಬದಲ್ಲಿ, ಜೀವನದಲ್ಲಿ ಅದು ಮೊಳೆತು ಫಲವಾಗಿ ಬರಲಿ. ಇದರಿಂದ ಆಗಿದೆ ದೇವರ ವಾಕ್ಯವನ್ನು ಶೇರ್ ಮಾಡಿ ಎಂದು ಹೇಳುವುದು. ಇದು ಅನೇಕರ ಜೀವನದಲ್ಲಿ ತಲುಪುವಾಗ ಅನೇಕರ ರಕ್ಷಣೆಗೆ, ಅನೇಕರ ಬದಲಾವಣೆಗೆ, ಅನೇಕರ ಸಂತೋಷಕ್ಕೆ ಕಾರಣವಾಗುತ್ತದೆ. ಇದು ನಮ್ಮ ಕರ್ತವ್ಯವೂ ಆಗಿದೆ, ಜವಾಬ್ದಾರಿಯೂ ಆಗಿದೆ, ಸಂತೋಷವೂ ಆಗಿದೆ. ಹಲ್ಲೆಲೂಯಾ. ಇದು ದೇವರ ಶುಶ್ರೂಷೆಯಾಗಿದೆ. ಪ್ರಿಯರೇ, ನಮಗೆ ಇಂದು ಪ್ರಾರ್ಥಿಸೋಣ. ಪ್ರಭುವೇ, ನಾವು ಆಲಿಸುವ ವಾಕ್ಯ ಒಂದು ಪಿಶಾಚಿಗೂ ತೆಗೆದುಕೊಂಡು ಹೋಗಲು ಸಾಧ್ಯವಾಗದ ರೀತಿಯಲ್ಲಿ ನಾವು ದೇವರ ವಾಕ್ಯವನ್ನು ಪ್ರೀತಿಸುತ್ತೇವೆ, ಧ್ಯಾನಿಸುತ್ತೇವೆ, ಬರೆದು ಇಡುತ್ತೇವೆ. ಪ್ರತಿನಿತ್ಯ ದೇವರ ವಾಕ್ಯವನ್ನು ಅನೇಕ ಬಾರಿ ಧ್ಯಾನಿಸುತ್ತೇವೆ. ಅನೇಕ ಸಮಯ ನಾವು ಆಲಿಸಿದ ದೇವರ ವಾಕ್ಯವನ್ನು ಮರೆತು ಹೋಗುತ್ತದೆ. ನಮಗೆ ಪ್ರಾರ್ಥಿಸೋಣ ಪ್ರಿಯರೇ, ನಾವು ಆಲಿಸಿದ ವಾಕ್ಯ ನಮ್ಮ ಹೃದಯದಿಂದ ಅಳಿಸಿ ಹೋಗದಂತೆ ಹೃದಯದಲ್ಲಿ ಜೋಪಾನ ಮಾಡಲು ಬೇಕಾದ ಎಲ್ಲವರ ಪ್ರಸಾದಗಳಿಗಾಗಿ ಪ್ರಾರ್ಥಿಸೋಣ. ವಾಕ್ಯವನ್ನು ಧ್ಯಾನಿಸಲು, ಆ ವಾಕ್ಯದಲ್ಲಿ ಜೀವಿಸಲು, ವಾಕ್ಯವನ್ನು ವಿಶ್ವಾಸಿಸಲು ಪವಿತ್ರಾತ್ಮರೇ ನಮಗೆ ಸಹಾಯ ಮಾಡಿರಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು
ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.